ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲ, ಯುದ್ಧವೆಂದರೆ ನಿಮ್ಮ ಹೃದಯದಲ್ಲಿ ಅವಶ್ಯಕ. ಆದರೆ ಅದು ಎಂತ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇವರಿಗೂ ಎಲ್ಲಿಯೂ ಆಗದಂತ ಚಿಂತೆ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣ, ಕೃತವರ್ಮ, ಅಶ್ವತ್ಥಾಮ ಮುಂತಾದ ಮಹಾರಥಿಗಳು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಮಾನವರಾಶಿಯಲ್ಲಿ ಎಷ್ಟು ಜನ ಜೀವಂತವಾಗಿ ಉಳಿಯುವರು? ರುಕ್ಮಿಣಿ, ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಸೀಮಿತ. ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಕ್ಕಿಡಲೇಕೆ? ಶಾಂತಿ ಸಂಧಾನಕ್ಕೆ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ ಸ್ವಾಮಿ? ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುತ್ತದೆ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದ ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ತೋರಿಸುವುದು. ಕುರುಕ್ಷೇತ್ರವು ರಕ್ತರಸಕ ಗುಣಗಳನ್ನು ಕೊಯ್ದು ವೀರಧರ್ಮದಿಂದ ಸುಚರಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವುದು. ಆ ಅನುಕರಿಸಿ ಮರವಾಗಿ ದರ್ಶನ
ವಿಜ್ಞಾನ, ಧರ್ಮ, ರಾಜನೀತಿ ಇವೇ ಮೊದಲಾದ ಅನರ್ಘ ಫಲಪುಷ್ಪಗಳು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತಿನೆಲ್ಲ ಜೀವಂತವಾಗಿ ಮಾಡದಲ್ಲಿ ಅದನ್ನು ಇದು ರಕ್ತಪಾತದ ಅವಶ್ಯಕತೆ ಪ್ರಭು. ಸ್ವಾಮಿ, ದೇಶದ ಸಮರ ರಕ್ತವ ಹರಿದೆ, ದೇಶದ ಸಮರ ರಕ್ತವ ಹರಿದೆ, ಮಾಡಿದ ಪಂಥಕ್ಕೆ ಕೂಡುವೆ ಸಣ್ಣ, ಮಾಡಿದ ಪಂಥಕ್ಕೆ ಕೂಡುವೆ ಸಣ್ಣ, ಮಾನವ ವಿಜಯ ಗುರುಪತಿ ಕಥನ, ಮಾನವ ವಿಜಯ ಗುರುಪತಿ ಕಥನ, ಅಂತಿಗೆ ಧರ್ಮದ ಉದಯದಿಂದ, ಅಂತಿಗೆ ಧರ್ಮದ ಉದಯದಿಂದ ಪ್ರಮೇಯಾನಂದವೇ ಲೋಕ ಇಹಲೋಕ. ಕಾಡಸರ್ಪ ಕಚ್ಚಿದವರನ್ನು ಮೃತ್ಯುವಿನ ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಭೇದಿಸದ ಹೊರತು ಅದಕ್ಕೆ ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕಿಗೆ ಅಂಥ ಅವಸ್ಥೆ ಇಟ್ಟಾಗಿದೆ. ಅಭಿಮಾನ ಸೊರೆಯಿಂದ ಪ್ರಬುದ್ಧರಾದ ಕ್ಷತ್ರಿಯರ ರಣನಾಡುಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕಲವು ಕಾಣಿಸಿಕೊಂಡಿದೆ. ರಕ್ತಾಕ್ಷೆಯಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ನಾನು ಸಾಧಿಸಲು ಪ್ರಯತ್ನಿಸಿದೆನೋ, ಆದರೂ ನನ್ನ ಕೊನೆ ಪ್ರಯತ್ನ ವಿಫಲವಾಗುತ್ತದೆ. Thank you.
ಯಾದವ ಸೈನ್ಯದ ಪರಿಯನ್ನು ತಿಳಿಸು. ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಸದಾ ಭಗವದ್ಭಕ್ತಿಯುತರಾಗಿ ಸುಖದಿಂದಿರುವರು. ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಮೃದವರ್ಮ, ಸೈನ್ಯಾಧಿಪ ಸೈನ್ಯವಂತಿ ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವಂತಿ ಸೈನ್ಯಾಧಿಪ ಕೃತವರ್ಮ, ನಿನ್ನ ಯಾದವ ರಣೋತ್ಸಾಹವು ಯಾವ ರೀತಿಯಲ್ಲಿ ಇರುವುದನ್ನು ತಿಳಿಸುವಂತ ನಮ್ಮ ಸೈನ್ಯಾಧಿಪರು ಶತ್ರುಗಳನ್ನು ಕಂಡರೆ ನಿಮ್ಮನ್ನು ಕತ್ತಿಸಿ ಬಹಳ ಸಂತೋಷ. ನಿನ್ನಂತ ಪರಾಕ್ರಮಶಾಲಿಗಳು ನಮ್ಮ ಆಸ್ಥಾನದಲ್ಲಿ ಇರಬೇಕಾದರೆ ನಮಗೆ ತಾನೇ ಯಾವ ಕುಂದು ಕೊರತೆ ಉಂಟವು. ಏನು ದುರ್ಯೋಧನ ಬರುತ್ತವನೇ, ಅದನ್ನು ಬರಮಾಡಿಕೊಳ್ಳಿ. ನಮಸ್ಕರಿಸುವೆ. ಗುರುರಾಜ, ನಿನಗೆ ಮಂಗಳವಾಗಲಿ. ಬಾ, ಆ ಪೀಠದಲ್ಲಿ ಕುಳಿತುಕೋ. ಬಾಡಿನ ರಸಮಯ ಸಮಯವಿದೆ, ಬಾಡಿನ ರಸಮಯ ಸಮಯವಿದೆ, ಇದುವೆ ಗಂಧರ್ವ ಕಾಣುತ್ತಿದೆ, ಇದುವೆ ಗಂಧರ್ವ ಕಾಣುತ್ತಿದೆ, ಬಾಡಿನ ರಸಮಯ ಸಮಯವಿದೆ.
ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಯಾವ ಪಕ್ಷವನ್ನು ವಹಿಸಿದ? ನಾನು ನಿಮ್ಮನ್ನು ಯಾದವ ಕುಲವನ್ನು ಅಪೇಕ್ಷಿಸಿದನು. ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ಸರಿ ಸರಿ ನಿಂದೆಯ ಬಲವಾಗಂತೆ ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಕಾರ್ಯವನ್ನು ಮಾಡಿಕೊಂಡು ಬಂದೆಲ್ಲ ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ, ಕೃಷ್ಣ ಬೇರೆ ಎಂಬ ಸಂಕಲ್ಪವು ಅಸಂಕನವಾಯಿತು. ಗುರುದೇವ, ನಾನೇನೋ ಬಹು ರಹಸ್ಯವಾಗಿಯೇ ಓದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ಕಾಣಿ. ನಾನು ಹೋಗುವುದಕ್ಕೂ ಅರ್ಜುನನು ಅಲ್ಲಿಗೆ ಬರುವುದಕ್ಕೂ ಒಂದೇ ಆಯಿತು. ಅದಿರಲಿ, ಕೃಷ್ಣನು ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರಬೇಕ. ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆ.
ಖಂಡಿತ. ಮದ್ರದೇಶಾಧಿಪತಿಯಾದ ಶಲ್ಯನೊಡನೆ ಸೈನ್ಯವನ್ನು ಕಳಿಸುವೆನು. ಬಲಪಡಿಸಿಕೋ. ಕೃತವರ್ಮನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂಗಳಾಲೋಚನೆಗೆ ತರುತ್ತೇನೆ. ಹೋಗಿ ಬಾ ವೀರರವ, ನಿನಗೆ ಮಂಗಳವಾಗಲಿ. ಅನುಗ್ರಹಿತನಾದನು ಗುರುದೇವ. ಈ ದುರ್ಯೋಧನಿಗೆ ವಿವೇಕವನ್ನು ಹೇಳಲು ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧಕ್ಕಾಗಿ ಸೈನ್ಯ ಸಹಾಯವನ್ನು ಪಡೆದು ಬಂದಿರುವನು. ಇನ್ನು ಆತನೇನಾದರೂ ಹಲಾಯುಧವನ್ನು ಹಿಡಿದು ಯುದ್ಧಕ್ಕೆ ನಿಂತನಾದರೆ ಆತನನ್ನು ಜಯಿಸುವುದು ಅಸಾಧ್ಯವಾಗುವುದು. ಅದಕ್ಕಾಗಿ ನಾನೊಂದು ಉಪಾಯವನ್ನು ಮಾಡಲೇಬೇಕು. ಇರಲಿ, ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಆ ಗೋವು ನಮ್ಮ ಅಗ್ರಜನ್ನು ಹಿಂಬಾಲಿಸಿ ಅದರಿಂದ ತೊಂದರೆಗೊಳಿತು ಆತನಿಂದ ಮರಣವನ್ನು ನಟಿಸಿ ಮಾಯಾ ಚಿಂತೆಗೆ ಗುರಿ ಮಾಡಿದರೆ ಆಗ ನನ್ನನ್ನು ಜ್ಞಾಪಿಸಿಕೊಳ್ಳುವೆನು. ಆಗ ನಮ್ಮ ಅಗ್ರಜನಾದರೂ ಇದಕ್ಕೆ ಪಾಪ ಪರಿಹಾರಕ್ಕಾಗಿ ನನ್ನಲ್ಲಿ ವಿನ್ನವಿಸಿಕೊಳ್ಳುವನು. ನಮ್ಮ ಅಗ್ರಜನಿಗೆ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಹೋಗುವಂತೆ ಪ್ರೇರೇಪಿಸುವೆನು. ಅದೋ ಅಗ್ರಜನಿ ಮಾರ್ಗವಾಗಿ ಬರುತ್ತಿರುವನು. ಮಾಯೆ ಪಶುರೂಪವನ್ನು ಧರಿಸಿ ಅಗ್ರಜನ್ನು ಹಿಂಬಾಲಿಸು. ಏನಿದು? ಈ ಗೋವು ನನ್ನೇ ಹಿಂಬಾಲಿಸುತ್ತಿದೆಯಲ್ಲ. ಇರಲಿ. ಹೇ, ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಕೆಳಗೆ ಬಿದ್ದು ಹೋದಲ್ಲ. ಅಯ್ಯೋ ಈಶ್ವರ ಪರಮಾತ್ಮ, ಏನು ಮಾಡಲು ಹೀಗೆ? ಓಯ್ ಕೃಷ್ಣ ಪರಮಾತ್ಮ ಶ್ರೀಮನ್ನಾರಾಯಣ, ಕೃಷ್ಣ ಎಲ್ಲಿರುವೆ? ಬಾ ಕೃಷ್ಣ. ಅಣ್ಣ, ಇದೇನಿದು? ಇಷ್ಟೊಂದು ತ್ವರಿತವಾಗಿ ನನ್ನನ್ನು ಕರೆಯಲು ಕಾರಣವೇನೋ? ಕೃಷ್ಣ, ಒಂದು ಸಣ್ಣ ಸೆಳೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋ ಹತ್ಯೆ ಆಗಿರುವುದು. ಗೋ ಹತ್ಯೆ ಆಗಿರುವುದು ಕೃಷ್ಣ. ಏನು ಗೋಹತ್ಯೆ ಮಾಡಿದೆ ಅಣ್ಣ? ಶಿವ ಶಿವ, ಮಹಾಪಾಪ. ಇದಕ್ಕೆ ಪರಿಹಾರವೇನು? ಕೃಷ್ಣ, ನೀನೇ ಏನಾದರೂ ಒಂದು ಉಪಾಯವನ್ನು ತಿಳಿಸು. ತೋರಿಸು ನೈ ಪತವ ಕೃಷ್ಣ, ತೋರಿಸು ನೀ ಪತವ, ತೋರಿಸು ನೀ ಪತವ ಕೃಷ್ಣ, ತೋರಿಸು ನೀ ಪತವ. ಹತಭಾಗ್ಯನಾನಯ್ಯ ಗತಿಯನ್ನು ತೋರೆ, ಹತಭಾಗ್ಯನಾನಯ್ಯ ಗತಿಯನ್ನು ತೋರೆ, ಮಂತನಾದೆ ಋಷಧವ ಮಲಿಗಡೆ, ಮತಿವಂತನಾದೆ ಋಷಧವ ಮಲಿಗಡೆ, ತೋರಿಸು ನೀ ಪತವ ಕೃಷ್ಣ, ತೋರಿಸು ನೀ ಪತವ, ತೋರಿಸು ನೀ ಪತವ. ಕೃಷ್ಣ, ಇದಕ್ಕೆ ಒಂದು ಉಪಾಯವನ್ನು ಹೇಳು ಕೃಷ್ಣ. ಅಣ್ಣ, ಈ ಗೋಹತ್ಯೆ ಪಾಪ ಪರಿಹಾರಕ್ಕೆ ಒಂದು ಉಪಾಯವಿರುವುದು ನಾನು ಹೇಳಿದಂತೆ ಮಾಡುವೆಯಾ? ಓ, ಮಾಡುತ್ತೇನೆ. ಹಾಗಾದರೆ ಕೇಳು. ಇಂದಿನಿಂದ ನೀನು 21 ದಿನಗಳ ಕಾಲ ಭೂಸಂಚಾರ ಮಾಡಿ ಅನೇಕ ಪುಣ್ಯ ನದಿಗಳಿಗೆ ಸ್ನಾನ ಮಾಡಿ ಅನೇಕ ಪುಣ್ಯಕ್ಷೇತ್ರ ಸಂದರ್ಶಿಸಿ ಗೋಹತ್ಯೆ ಪರಿಹಾರಕ್ಕೆ ಪಾಪ ಪರಿಹಾರವಾಗುವುದು ಹಿಂದೆ ನಮ್ಮ ಗುರುಗಳಾದ ಸಾಂದ್ರಿಕರು ಹೇಳುತ್ತಿದ್ದರು. ಅಣ್ಣ, ಆ ರೀತಿ ನೀವು ಮಾಡುವೆಯಾ? ಮಾಡುವೆನು. ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರ ವಹಿಸುವೆ. ಹಾಗಾದ್ರೆ ಹೋಗಿಬೇಡ ಅಣ್ಣ. ನಿಲ್ಲು. ನೀನು ಹೀಗಾಗಲೇ ಪಾಪ ಆ ದುರ್ಯೋಧನಿಗೆ
ಯುದ್ಧಕ್ಕಾಗಿ ಸೈನ್ಯ ಸಮೇತ ಬಂದು ಯುದ್ಧ ಮಾಡುವೆಂದು ಹೇಳಿ ನೀನೀಗ ದುರ್ಯೋಧನ ಹೊರಟು ಹೋದರೆ ಆ ಕೃಷ್ಣ, ಕೌರವರು ಪಾಂಡವರು ಬಡಿದಾಡಿ ಸಾಯಲಿ, ಆಗಬೇಕಾದದ್ದು ಏನು? ನನಗೆ ಬಂದಿರುವ ಈ ಕಾರ್ಯವನ್ನು ತಪ್ಪಿಸಿಕೊಂಡರೆ ಸಾಕು. ನಾನಿನ್ನು ಬರುತ್ತೇನೆ. ಮಹಾದೇವ, ಮಹಾದೇವ. ನನಗೆ ಬೇಕಾದದ್ದು ಇಷ್ಟೇ ಅಲ್ಲವೇ? ಇನ್ನು ನಮ್ಮಣ್ಣನಾದರೂ 21 ದಿನಗಳ ಕಾಲ ಭೂಸಂಚಾರ ಮಾಡಿ ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಮಹಾಸಂಗ್ರಾಮವನ್ನು ಮುಗಿಸಿಯೇ ಬಿಡುವರು. ಕೇಳೋ ಕೃಷ್ಣ 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 ಧರಿಗೆ ಭಾರವೇ ಎನ್ನ ಜನುಮವೇತವೇ ಹರಿಗೆನ್ನನಿ ಮರೆತ ಮೇಲಿನ ಧರಿಗೆ ಭಾರವೇ ಎನ್ನ ಜನುಮವೇತವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆಗೋ ವಾಸುದೇವ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯು ಕಾಣಿನಯ್ಯ ತಂದೆ ಸಲಹುಮಾರನಯ್ಯ
ಹೀಗೆ ಬಾರದೆ ಇಲ್ಲ. ಜನ್ಮ ವ್ಯರ್ಥವೇ ಪರಮಾತ್ಮ, ಪಂಚ ಪಾಂಡವರ ಪತ್ನಿಯಾಗಿದ್ರು ಸಹ ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ನಿಮಗಾದರೂ ಈ ನಿಮ್ಮ ಸಹೋದರಿಯ ಕಷ್ಟವ ಅರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸು ತಂದೆ, ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು. ವಿಜಯಶಾಲಿಯಾಗಿ ಧರ್ಮವಂದನ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಹಾಲಿಸಿ ನಮ್ಮ ಪುರುಷವನ್ನು ಉಳಿಸಿದೆಯ ದೇವದೇವ, ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದ. ಧರ್ಮನಂದನ, ನನ್ನನೇಕೆ ಇಷ್ಟೊಂದು ಹೊಗಳುವೆ? ಪರಮಾತ್ಮ, ಕರ್ತವ್ಯ ಪರಿಪಾಲನೆಯು ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಿರಲಿ, ಈಗ ನಿಮ್ಮಗಳಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವನ ಪ್ರಜಾಕೋಟಿಯ ಯುದ್ಧ ಎಂಬ ಹೆಮ್ಮಾರಿಯ ಬಾಯಿಗೆ ಸಾಗಿಸಲಿ. ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಪರಮಾತ್ಮ. ಸತ್ಪುರುಷರ ಹೃದಯ ಬಂದಿರ, ದುಷ್ಟರ ದುರಾಚಾರಗಳನ್ನು ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವಲ್ಲವನಯ್ಯ ಸಿರಿ ಸಂಪದದ ಜಗಾಗಿ ಮುರಹರಿ ಮೈವನಾಗಿ ಪಾಪದ ವರೆಯದ ಕೆರೆಯ ತೀರದಲ್ಲಿ ಒಂದು ಬಾಂಧವರ ಕಣ್ಣಿನಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಘೋರಾಂತೆಯನ್ನು ನೀಕಿದೆ ಸಹಿಸನೇ ದಿಗದಿ ಕರಳು ಸಂಧಿಯ ಬಾಂಧವನೇ ಕರೆ ಮುಗಿದು ಬೇಡುವೆನು. ಕೃಷ್ಣ ಕೃಷ್ಣ. ಪರಮಾತ್ಮ, ನನ್ನಿಂದ ನೋವಾಗುವುದನ್ನು ನಾನು ಸಹಿಸಲಾರೆ. ನೀವು ನಮ್ಮ ಕಡೆ ಸಂಧಾನಿಯಾಗಿ ದುರ್ಯೋಧನನ ಬಳಿ ಹೋಗಿ ನಮಗೆ ಬರಬೇಕಾದ ಶಾಂತಿ ಸಂಧಾನದಿಂದ ಬಗೆಹರಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಈ ನಿನ್ನ ಮನದ ಅಭಿಪ್ರಾಯವೇನು? ಧರ್ಮಸಮ್ಮತವಿದಕ್ಕೆ ನಿನ್ನ ಸಹೋದರರ ಅಭಿಮತಕ್ಕೆ ಭಕ್ತಜನ ಕೊಟ್ಟು ಧರ್ಮದ ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಲಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಲೆಂದರೆ ಎಂಬ ಆಶಾ ನಮ್ಮನ್ನು ಬಂಧಿಸಿ ಬಿಟ್ಟಿದೆ. ಸುಡಬೇಕು ನಮ್ಮ ಈ ಹೇಳಿಕೆಯನ್ನ. ಓಹೋ ಭೀಮಸೇನ, ಇನ್ನು ನೀನು ಸಂಧಿಗೆ ಸಮ್ಮತಿಸಿದಂತೆಯೇನಾ? ಇನ್ನು ಪಾರ್ಥ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಈ ರೀತಿ ಸಜೀವವಾಗಿ ಕೊಲ್ಲುವೆ? ಆದೆಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರೋಣವೆಂದು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ದುಃಖಾರವಿರಲಿ. ಅರ್ಜುನ, ನೀನು ಸಂಧಿಗೆ ಸಮಸ್ಯೆಯಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದ್ರುಪದ ನರೇಂದ್ರನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತು ಬಿಟ್ಟೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತವೇನಾ? ಅದು ಹೇಗೆ ತಾನೇ ಸಮ್ಮತವಾದಿ ತಂಡ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದಿ ತಂಡ? ಮರೆತೆಯಾ ಪ್ರಭುವೇ
ಮುನ್ನ ಕೃಷ್ಣ 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 ಅಣ್ಣ, ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತ್ನಿಯನ್ನು ಆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಛೀ! ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನಮನ ತಿಂದು ಭಂಡವಕನನ್ನು ಕೊಂದ ಗಂಡ ಪ್ರಾಣೇಶ್ವರ, ಏಕೆ ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ ಹಿಡಿದು ಶಾಲೆಗೆ ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ನಾಚಿಕೆ ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಓಹೋ, ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ನಿಮಗೇಕೆ ಬೇಕು ಪ್ರಾಣೇಶ್ವರ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನ ನರ್ತನ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ನಿಮಗೂ ನಾಚಿಕೆ ಆಗುವುದಿಲ್ಲವೇ? ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಅದು ನನ್ನಿಂದ ಸಾಧ್ಯವಾಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜನ ಇವನ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿ ಏಕೈಕ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಹೇಳಿದರಷ್ಟೇ. ಇವರು ಹೇಳಿದನ್ನು ನೀನು ಕೇಳಿದೆಯಲ್ಲ, ಬಿಡು. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಆಹಾ, ಪ್ರಯೋಜನವ ಅಪ್ರಯೋಜನ ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮಗಳ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ ಅಂದು ಕುರುಸಭೆಯಲ್ಲಿ ಗುಂಡಿಗೆ ಬಿಸಿ ರಕ್ತದ ಮಡದಿ ಪಾಂಚಾಲಿಯ ಬಿರುಗುಡಿಯ ಕಟ್ಟುವ ನನಗದ ದಂಡದಲ್ಲಿ ದುರ್ಯೋಧನನ ತಲೆಯ ಪುಡಿ ಹೊತ್ತುವೆ ನುಡಿದಲು ಏನಂದು ಗಂಡುಗಳು ದಂಬದ ನುಡಿಗಳ ನುಡಿದು ಬಾವ ಮರೆತಯೋ ಮರೆತು ನಿದ್ರೆಯೋ ಲಿಖೆಯೋ ಹಿಡಿಂಬ ಮನೋಹರ ನಿನ್ನೀ ಕುಹಕ ಕಂಠದ ಕರಳಿರಿಯುವ ಬೆರನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಂಬನಿಯ ಬದಲಾಗಿ ಕಣದಲ್ಲಿ ಕನಸಹಸ್ರ ಬಡಿಕೊಂಡಿಕೊನೆ ಕೌರವನಿಗೆ ಬೆಂಬಲವಾಗಿ ಕಟ್ಪಡಿವೆನು ನಿನ್ನ ಬಿರುಮುಡಿಯ ಒಳದಿರುವತಯ ನರಕಮಥನ ಮತ ಕೊಡುಗೆ ಕೊಡುಗೆ ಜನರಲ್ಲಿ ಭೂಮಿ ನರಗೆ ನರಗೆ ಮತದಲ್ಲಿ ಸಪ್ತ ಸಾಗರವು ಕೊಡುಗೆ ಕೊಡುಗೆ ಜನರಲ್ಲಿ ಭೂಮಿ ನರಗೆ ನರಗೆ
ಕ್ಷಮಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರಿತರೇಕೆ ಹಿಂದೆ ನಮಗೆ ಅನೇಕ ಕಷ್ಟ ಕ್ಲೇಶಗಳನ್ನು ತಂದೊಡ್ಡಿದ ಆ ಪಾಷಂಡರೊಡನೆ ಸಂಧಿಯೇ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವನ್ನು. ವಾಸುದೇವ, ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವನ್ನು. ವಿಧ ವಿಧಸ್ತ್ರ ಪ್ರಯೋಗದಿನ್ ಗಳಿಸಿಹದ ವಿಜಯನಂ ಬೆಪಸಲ. ಹರಿಗಳ ಹತಗೈಹಲ್ ಅಮಿತೋತ್ಸಾಹದಂದಿಹ. ದೇವ, ಹರಿಗಳ ಹತಗೈಯಲ್ ಅಮಿತೋತ್ಸಾಹದಂದಿಹ. ಅನುಜರನು ಈ ಪರಿ ನೋಯುವುದು ತರವೆ ಧರ್ಮ ಜಗೇ. ಕೃಷ್ಣ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ನಡೆದೇ ತೀರಬೇಕು. ಜನಾರ್ದನ, ನಿನ್ನ ಸಹೋದರರಿಬ್ಬರು ಬಹಿರಂಗದಲ್ಲಿ ಭ್ರಾತೃವೆಂಬ ಮಮಕಾರದಿಂದ ನಿನ್ನ ಅಭಿಮತಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿನ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಅವರು ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ಕಾಳಗ ಕೈಯೋದು ಹಸಮತವೆನೆಗೆ. ಪರಮಾತ್ಮ, ಕಾಳಗ ಕೈಯೋದು ಹಸಮತವೆನೆಗೆ. ಚಾಳಿತ ಬೇಡೆನ್ನ ಬೇಡುವೆ ದೇವ. ಪರಮಾತ್ಮ, ಚಾಳಿತ ಬೇಡೆನ್ನ ಬೇಡುವೆ ದೇವ. ರಾಜ್ಯವ ಪಡೆವ. ಪರಮಾತ್ಮ, ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂದವ ಮಾಡೆಂದು ಬೇಡುವೆ ದೇವ. ಪರಮಾತ್ಮ, ಅಂದವ ಮಾಡೆಂದು ಬೇಡುವೆ ದೇವ. ಅಮರದಿಂದ ಒದಗುವ ಪಾಪದ ಫಲ ಬೇಗೆ. ಪರಮಾತ್ಮ, ಸಮರದಿಂದ ಒದಗುವ ಪಾಪದ ಫಲ ಬೇಗೆ. ಕದನವು ಬೇರೆಗೆ ಓ ದೇವ, ಕದನವು ಬೇರೆಗೆ. ಕೃಷ್ಣ ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮೊಗ್ಗುಕೋದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದಂತೆ ಮಾಡು ಮುಕುಂದ. ಧರ್ಮನಂದನ, ಈ ಸಂಧಿಯಿಂದ ಸರ್ವರೂ ಕ್ಷೇಮ. ಈ ಸಂಧಿಗಾಗಿ ನಾಡಿನ ಕೃತವೇ ನಡೆ. ನಾಳೆ ಈ ಸಂಧಿ ನಡೆಯುವುದು ಆಗಬಹುದು. ಪರಮಾತ್ಮ, ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿರುವೆ. ಈಗ ಬಿಚ್ಚಿರು ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಕೂಡ ನಿನ್ನನ್ನೇ ಕೂಡಿದೆ ಅಣ್ಣ. ತಂಗಿ, ಹೊಡೆದಿರು ನೀ ಜಾತಿಯ ತಾಳೆ ಸದಯೇ ನಿನ್ನಯ ಮನದಿಂದ ಹೊಡೆದಿರು ನೀ. ವ್ಯಾಕುಲ ಪಡಲೇಕೆ ಹೃದಯದ ನೀನು ಮರಗಳ ನಿಮ್ಮನು ಮುರವೈರಿ. ಹೃದಯದಳಗೇನು ಹೊರವನ ನಿಮ್ಮನು ಮುರವೈರಿ. ನೇನಸು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನೇನಸು ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆ ಕಾಟಿಗೆ ಮನಸ್ಸಿಗೆ ವಿಶ್ರಾಂತಿ. ನಿಮ್ಮ ಏಳಿಗೆ ಕಾಟಿಗೆ ಮನಸ್ಸಿಗೆ ವಿಶ್ರಾಂತಿ. ವಿಜಯ ನಿಮಗೆ ಹೊಡೆದಿರು ನೀ
ಹೊಡೆದಿರು ನೀ. ಮದಸಿದ ಕೌರವನ ಮೂಲವ ಸಂಬರಿಸಿ ಪಾಂಡವ ಕೇರಿಯ ಮುಗಿನಲ್ಲಿ ಮೆರದೆ. ಮದಸಿದ ಕೌರವನ ಮೂಲವ ಸಂಬರಿಸಿ ಪಾಂಡವ ಕೇರಿಯ ಮುಗಿನಲ್ಲಿ ಮೆರದೆ. ನಿನ್ನದ ಮನದ ಬೇಗೆಯನ್ನು ನಂದಿಸಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ತತ್ವಲಕ್ಷಣ ತತ್ವ ಮುಗಿಗೆ ಕತ್ವಗಳ ಹೃದಯದ ಹೊಡೆದಿರು ನೀ. ಶಾಂತಿಯ ತಾಳದಗೆ ನಿನ್ನಯ ಮನದಂತೆ ಹೊಡೆದಿರು ನೀ. ಹೃದಯಕ್ಕೆ ಹೊಡೆದಿರು ನೀ. ದ್ರೌಪದಿ, ನಾನು ಆ ದುರ್ಯೋಧನನಿಗೆ ಹೋಗಿ ಆತನನ್ನು ಸರ್ವ ಪ್ರಕಾರದಲ್ಲೂ ಕೋಪವನ್ನು ಕೆರಳಿಸಿ ಯುದ್ಧವೇ ಸಿದ್ಧ ಮಾಡಿಕೊಂಡು ಬರುವೆನು. ನೀನು ನಿಶ್ಚಿತಳಾಗಿರು. ಹಾಗೆ ಆಗ್ಲಿ ಕೃಷ್ಣ. ಕೃಷ್ಣ 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 ಅಣ್ಣ, ಹೇ ಮಾ